ಕೆಂಪೇಗೌಡ ದಿನಾಚರಣೆ ಹಿನ್ನೆಲೆ ಯಲಹಂಕದಲ್ಲಿ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವ. ಯಲಹಂಕ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ನಡೆದ ನಾಡಪ್ರಭು ಕೆಂಪೇಗೌಡರ ಜಯಂತಿ. ತಾಲೂಕು ಕಚೇರಿ ಬಳಿ ಇರುವಂತಹ ಕೆಂಪೇಗೌಡ ಪುತ್ಥಳಿ ಬಳಿ ಸಂಭ್ರಮಾಚರಣೆ. ನಾಡಪ್ರಭು ಕೆಂಪೇಗೌಡ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಶಾಸಕ ಎಸ್.ಆರ್. ವಿಶ್ವನಾಥ್. ಯಲಹಂಕ ಮಿನಿ ವಿಧಾನಸೌಧದಿಂದ ಕೋಗಿಲು ಕ್ರಾಸ್ ತನಕ ಮೆರವಣಿಗೆ. ಕಳಸಗಳನ್ನ ಹೊತ್ತು ತಂದ ಮಹಿಳೆಯರಿಂದ ಗೌರವ ಸಮರ್ಪಣೆ. ಸಂಭ್ರಮಾಚರಣೆಯಲ್ಲಿ ಶಾಸಕ ಎಸ್.ಆರ್. ವಿಶ್ವನಾಥ್ ಭರ್ಜರಿ ಸ್ಟೆಪ್ಸ್. ಕಾರ್ಯಕರ್ತರೊಂದಿಗೆ ಅಭಿಮಾನಿಗಳೊಂದಿಗೆ ಶಾಸಕ ಎಸ್.ಆರ್. ವಿಶ್ವನಾಥ್ ಸಂಭ್ರಮ. ಕೋಗಿಲು ಕ್ರಾಸ್ನಿಂದ ಬೆಂಗಳೂರಿನ ಅರಮನೆ ಮೈದಾನಕ್ಕೆ ಹೊರಡಲಿರುವಂತಹ ರಥ. ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರು ಭಾಗಿ. ಯಲಹಂಕ ತಹಶೀಲ್ದಾರ್ ಕ್ಷೇತ್ರದ ಅಧಿಕಾರಿಗಳು ಭಾಗಿ. ಕೆಂಪೇಗೌಡರಿಗೆ ಯಲಹಂಕ ವಾಸಿ ಕೆಂಪೇಗೌಡರಿಗೆ ಎಲ್ಲಾದ್ರೂ ಪಡ್ಡಾಡ್ತಾರೆ. ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ. ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್, ಮಲ್ಲಸಂದ್ರ, ಹೆಸರುಘಟ್ಟ ಮುಖ್ಯ ರಸ್ತೆ, ಟಿ. ದಾಸರಹಳ್ಳಿ, 560057. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535525719 ಹಾಗೂ 9448481782 ಮತ್ತು 9620162253. ಯಾವುದು ಜಪಾನದಲ್ಲಿ ಬೇಕಾವುದು ಹುಟ್ಟಿ ಸಾಯುವ ಹಾಡು ಮಲ್ಲಾನ ಮಧ್ಯಕ್ಕೆ ಯಾವುದು ಯಾವುದು ಕಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಗುರುಗಳು. ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.